ತುಂಗಾ ತೀರದಿ ನಿಂತ ಯತಿವರ ನ್ಯಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಚಾನಲ್ ಆದ ರಾಯರ ಜ್ಯೋತಿಷ್ಯ ಫಲ ಇವತ್ತಿನ ಒಂದು ವಿಡಿಯೋದಲ್ಲಿ ಏಪ್ರಿಲ್ 17 ವೈಶಾಖ ಅಮಾವಾಸ್ಯೆ ಇದೆ. ಈ ವೈಶಾಖ ಅಮಾವಾಸ್ಯೆ ಆದ ನಂತರ ಕುಂಭರಾಶಿಯವರಿಗೆ ಯಾವ ಜ್ಯೋತಿಷ್ಯ ಫಲ ಇದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೋಡುವ ಮುಂಚೆ ನಮ್ಮ ಚಾನಲ್ ಆದ ರಾಯರ ಜ್ಯೋತಿಷ್ಯ ಫಲವನ್ನು ಸಬ್ಸ್ಕ್ರೈಬ್ ಹಾಗೂ ಲೈಕನ್ನು ದಯವಿಟ್ಟು ಕೊಡಿ. ಮೊದಲಿನಿಗೆ ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡಬೇಕಾದ್ರೆ ಕಚೇರಿಗಳಲ್ಲಿ ನಿಮ್ಮ ಸಂವಹನ ಕಾರ್ಯಗಳಲ್ಲಿ ಮೆಚ್ಚುಗೆ ಪಾತ್ರ ಆಗ್ತದೆ. ಸಹೋದ್ಯೋಗಿಗಳ ಜೊತೆಗೆ ಸಣ್ಣ ಪುಟ್ಟ ಪ್ರವಾಸಕ್ಕೆ ಹೋಗುವಂಥ ಸೂಚನೆ. ಮಾರ್ಕೆಟಿಂಗ್ ಹಾಗೂ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಬಿಡುವಿಲ್ಲದ ಸಮಯ. ಕಲೆ ಹಾಗೂ ಬರವಣಿಗೆ ಕ್ಷೇತ್ರಗಳಲ್ಲಿ ಕೆಲಸ ಹುಡುಕುವವರಿಗೆ ಉತ್ತಮವಾದ ಕೆಲಸ ಸಿಗುವಂಥದ್ದು ಕಂಡು ಬರ್ತಾ ಇದೆ. ಇನ್ನು ನಿಮ್ಮ ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ ಹೊಸ ವ್ಯವಹಾರ ಹಾಗೂ ಹೊಸ ಬಿಸ್ನೆಸ್ ಮಾಡಬೇಕು ಅಂತ ವಿಚಾರಗಳಿದ್ದರೆ ಹೊಸ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಉತ್ತಮವಾದ ಸಮಯ. ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರಿಗೆ ಅನಿರ್ದಿಷ್ಟ ಲಾಭ ಆಗಬಹುದು. ನಿಮ್ಮ ಕಾಂಪಿಟೇಟರ್ಗಳ ಮೇಲೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗ್ತದೆ. ಇನ್ನು ನಿಮ್ಮ ಆರ್ಥಿಕ ವಿಚಾರಗಳಲ್ಲಿ ನೋಡಬೇಕಾದ್ರೆ ಆರ್ಥಿಕವಾಗಿ ಪ್ರಗತಿಪರ ದಿನದಂತೆ ಹೇಳಬಹುದು. ಸಹೋದರ ಸಹೋದರಿಯ ಕಾರಣದಿಂದ ನಿಮ್ಮ ಆರ್ಥಿಕ ಸ್ಥಿತಿಗತಿ ಸ್ವಲ್ಪ ಸುಧಾರಿಸ್ಕೊಳ್ಬೋದು. ಇನ್ನು ನಿಮ್ಮ ಪ್ರೀತಿ ಹಾಗೂ ಕುಟುಂಬದ ಬಗ್ಗೆ ನೋಡಬೇಕಾದ್ರೆ ಕುಟುಂಬದಲ್ಲಿ ಕಿರಿಯ ಸಹೋದರರ ಜೊತೆ ಅತಿಯಾದ ಉತ್ತಮ ಬಾಂಧವ್ಯ ನಿಮ್ಮದಿರ್ತದೆ. ಮನೆಯಲ್ಲಿ ಸಣ್ಣ ಪುಟ್ಟ ಸಮಾರಂಭ ಶುಭ ಕಾರ್ಯಕ್ರಮ ನಡೀತದೆ. ಪ್ರೇಮ ಸಂಬಂಧಗಳಲ್ಲಿ ಧೈರ್ಯವಾದ ನಿರ್ಧಾರ ನೀವು ತಗೊಳ್ಕೊಳ್ತೀರಾ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಹೋಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನೋಡಬೇಕಾದ್ರೆ ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿಯೇ ಇರುತ್ತದೆ. ಭುಜ ಅಥವಾ ಕುತ್ತಿಗೆ ನೋವು ನಿಮಗೆ ಕಾಡಬಹುದು. ಅತಿಯಾದ ಕೆಲಸದ ಕಡೆ ಸರಿಯಾದ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು. ಕುಂಭರಾಶಿಯ ಭಾಗ್ಯೋದ್ಯೋಗಕ್ಕಾಗಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಹನುಮಂತನ ಚಾಲಿಸವನ್ನು ಪಠಣೆಯನ್ನು ಮಾಡಬೇಕು. ನಿಮ್ಮ ಪೂರ್ವಜರ ಹೆಸರಿನಲ್ಲಿ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇದಾಗಿತ್ತು ಕುಂಭರಾಶಿಯವರ ವೈಶಾಖ ಅಮಾವಾಸ್ಯೆಯ ಭವಿಷ್ಯ. ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರನ್ನು ಮಾಡಿ ಮತ್ತು ನಿಮ್ಮದು ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಈ ನಂಬರಿಗೆ ಕರೆ ಮಾಡಿ ಅಥವಾ ನೇರವಾಗಿ ನಮ್ಮನ್ನು ಭೇಟಿಯಾಗಬಹುದು. ಹಾಗೂ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.